ಯಾವುದಕ್ಕೆ ಕೈ ಹಾಕ್ತಾರೆ ಅದೆಲ್ಲವೂ ಯಶಸ್ವಿಯಾಗಿ ನೋಡ್ರಿ ನೀವು. ಮಾನ್ಯ ಸಿದ್ದರಾಮಯ್ಯನವರು ಇದ್ದಾಗ ಆಗ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೇಳ್ತಿಕೊಂಡು ನಮ್ಮೆಲ್ಲ ಗುರುಗಳು ಹೇಳಿದ್ರು. ಅದರ ನಂತರದಲ್ಲಿ ಸ್ವತಃ ಹೋಗಿ ನಿಯೋಗ ತಗೊಂಡೋಗಿ ನಾವೆಲ್ಲರೂ ಹೋದಾಗ ಅದಕ್ಕೆ ಒಂದೇ ಮಾತಿಗೆ ಒಪ್ಪಿಕೊಂಡು ಅವತ್ತೇ ಘೋಷಣೆ ಮಾಡಿಬಿಟ್ಟು, ಆ ನಂತರದಲ್ಲಿ ಅನೇಕ ನಮ್ಮ ಬಿಜಾಪುರನ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು, ಆ ಕಡೆ ಅಕ್ಕ ಮಹಾದೇವಿಯ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು ಉಡುತಡಿಯಲ್ಲಿ, ಆ ಕಡೆ ಭಾಗದಲ್ಲಿ ಅಲ್ಲಮ ಪ್ರಭುದೇವರ ವನ ಅಂತ ಹೇಳಿ ಇಟ್ಟಿರೋದು, ಆಮೇಲೆ ಬೆಂಗಳೂರಿನಲ್ಲಿ ಬಸವನ ಅಂತ ತಿಳ್ಕೊಂಡು ಅಲ್ಲಿ 16 ಎಕರೆಗೆ ತೋಟಕ್ಕೆ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು, ಅನೇಕ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರನ ಇಟ್ಟು ಆ ಮುಖಾಂತರವಾಗಿ ಶಾಲಾ ಮಕ್ಕಳಲ್ಲಿ ಬಸವಣ್ಣನವರು ಏನು ಅಂತ ಗೊತ್ತಾಗಬೇಕು ಅಂತ ತಿಳ್ಕೊಂಡ್ರು. ಶಾಲೆ ಪಠ್ಯಕ್ರಮದಲ್ಲಿನೂ ಸಹಿತ ಬಸವಣ್ಣವರ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾನ್ಯ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಕೆಲವು ವಿಚಾರದಲ್ಲಿ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಅವರು ಸಾಕಾರ ಆಗಿದೆ. ಅದಕ್ಕಾಗಿ ಇವತ್ತು ಅಪೂರ್ಣ ಸಹಿತ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸಹಿತ ನಿಯೋಗವನ್ನು ಒಯ್ದು ಈ ಒಂದು ಬಸವ ಕಲ್ಯಾಣದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ನಾವೆಲ್ಲರೂ ಆ ಒಂದು ಬೇಡಿಕೆಯನ್ನು ಇಡಬೇಕು. ಮತ್ತು ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಅವರು ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿಂದ ಹೊರಡ್ತಕ್ಕಂಥ ಒಂದು ಭಾವನೆ ನಮ್ಮದಿದೆ. ಈ ಒಂದು ಪವಿತ್ರ ಬಸವ ಕಲ್ಯಾಣ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಕೇವಲ ಒಂದು ಭೌತಿಕ ಕಲ್ಯಾಣ, ಇದು ಆತ್ಮ ಕಲ್ಯಾಣ, ಕುಟುಂಬ ಕಲ್ಯಾಣ, ರಾಜ್ಯ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ವಿಶ್ವ ಕಲ್ಯಾಣಕ್ಕೆ ಬುನಾದಿ ಆಗಿರ್ತಕ್ಕಂಥ ಈ ಜಾಗದಲ್ಲಿ ಒಂದು ಮಂತ್ರದ ಶಕ್ತಿ ಇದೆ. ನಮಗೆ ಈ ಪುಣ್ಯಭೂಮಿ ನೋಡಿದ ತಕ್ಷಣ ಇಲ್ಲಿ ಆನೆ ಕಾಲಿಗೆ ಕಟ್ಟಿ ಅಳಿಸಿರ್ತಕ್ಕಂಥ ಆ ಒಂದು ಕ್ರೂರ ಕೃತ್ಯನೂ ಸಹಿತ ಇಲ್ಲಿ ಆಗಿದೆ. ಎದಕ್ಕಾಗಿದೆ? ಸಮಾನತೆಗಾಗಿ ಆಗಿದೆ, ಸದ್ಧರ್ಮ ನ್ಯಾಯಕ್ಕಾಗಿ ಆಗಿದೆ. ಪ್ರತಿಯೊಬ್ಬರನ್ನು ಸಹಿತ ಕಾಯಕ ಮಾಡಿ ಜೀವನವನ್ನು ಮಾಡಿರ್ತಕ್ಕಂಥ ಒಂದು ಶರಣರು ಹೇಳಿದ್ರಲ್ಲ, ಕಸಗುಡಿಸ್ತಕ್ಕಂಥ ಒಂದು ಸತ್ಯಕ್ಕ ಎಂತ ಒಂದು ಭಾವನೆ. ಬಸವಣ್ಣವ್ರು ನೋಡ್ರಿ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಸತ್ಯಕ್ಕ ಅವರು ಶರಣಾರ್ಥಿ ಅಂತ ಹೇಳ್ತಾರೆ. ಆಗ ಬೇರೆ ಯಾರಾದ್ರೂ ಇದ್ರೆ ಪ್ರಧಾನಮಂತ್ರಿಗಳು ಆಯ್ತು ಅಂತ ಹೋಗ್ಬಿಡ್ತಿದ್ರು. ಆದ್ರೆ ಸ್ವತಃ ಬಸವಣ್ಣವರು ಕೆಳಗಿಳಿದು ಬಂದು ಬಾಗಿದ ತಲೆ ಮುಗಿದ ಕೈಯಿಂದ ಶರಣಾರ್ಥಿ ಅಂತ ಹೇಳಿ ಕಾಯಕವನ್ನ ಗೌರವಿಸೋದಷ್ಟೇ ಅಲ್ಲದೆ ಪವಿತ್ರಗೊಳಿಸಿರ್ತಕ್ಕಂಥವ್ರು ಬಸವಣ್ಣನವರು. ಸೊ ಅಂಥ ಒಂದು ಭಾವನೆಗಳು ಇಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ಅಂಥ ಒಂದು ನಾಡಿನಲ್ಲಿ ನಾವಿದ್ದೀವಿ. ಅದಕ್ಕಾಗಿ ಇದು ಕಲ್ಯಾಣವೆಂಬ ಪ್ರಣತೆ ಆಯಿತು, ಭಕ್ತಿ ರಸವೆಂಬ ತೈಲವಾಯಿತು, ಆ ಆಚಾರವೆಂಬ ಭಕ್ತಿ ಆಯಿತು, ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ದೈವಿ ಪ್ರಕಾಶವಾಗಿ ಬೆಳಗಿರ್ತಕ್ಕಂಥ ಒಂದು ಕಲ್ಯಾಣ ಅನ್ನೋ ಭಾವನೆ, ಒಂದು ಎಮೋಷನಲ್ ಫೀಲಿಂಗ್ಸ್ ನಮ್ಮೆಲ್ಲರಿಗೂ ಇರಬೇಕಾಗುತ್ತೆ. ಅಂತ ಒಂದು ಭಾವನೆಗಳೊಂದಿಗೆ ಇವತ್ತು ಮುಖ್ಯಮಂತ್ರಿಯವರು ಆಗಮಿಸಲಿ, ಅಂತ ಒಂದು ಭಾವನೆಗಳನ್ನು ತುಂಬಿಕೊಳ್ಳಿ, ಜೊತೆಗೆ ನಮ್ಮ ಏನು ಬೇಡಿಕೆಗಳಿದಾವೆಲ್ಲ ಸಾಕಾರಗೊಳಿಸಲಿ ಅಂತ ತಿಳ್ಕೊಂಡು ಈ ಮುಖಾಂತರವಾಗಿ ನಾನು ಸಂಕಲ್ಪವನ್ನ ಮಾಡ್ತಾ ಬರೋರಿದ್ದಾರೆ. ಹಾಗಾಗಿ ಮುಂಚಿತವಾಗಿ ನಾವು ಮಾತಾಡಿದ್ರು ಸಹಿತ ಈ ತರಂಗಗಳು ಅವರ ಹೃದಯಕ್ಕೆ ಮುಟ್ಟಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಮುಖಾಂತರವಾಗಿ ನಾನು ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಮಾತುಗಳನ್ನು ಹೇಳ್ತೀನಿ. ಶರಣ